ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಮನೆಯಲ್ಲಿನೇ ಈ ಕಾರ್ನ್ಫ್ಲೋರ್ ಹಲ್ವಾ ಅಥವಾ ಈ ಕರಾಚಿ ಹಲ್ವಾ ಕೂಡ ಅಂತಾರೆ, ಹಾಗೆ ಬಾಂಬೆ ಹಲ್ವಾ ಕೂಡ ಅಂತಾರೆ. ಯಾವ ರೀತಿ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ನೋಡೋಣ. ಜಸ್ಟ್ ಒಂದು ಅರ್ಧ ಕಪ್ ಆಗುವಷ್ಟು ನಮಗೆ ಕಾರ್ನ್ಫ್ಲೋರ್ ಹಿಟ್ಟು ಸಿಕ್ಕರೆ ಸಾಕು. ತುಂಬಾ ರುಚಿಯಾದಂತಹ, ಬಾಯಲ್ಲಿ ಇಟ್ಟರೆ ಕರಗುವಂತಹ ಹಲ್ವಾನ ನಾವು ಮನೆಯಲ್ಲಿನೇ ರೆಡಿ ಮಾಡ್ಬೋದು. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿ ನೋಡಿ, ತುಂಬಾ ಹೆಲ್ದಿ ಕೂಡ ಇರುತ್ತೆ. ಬನ್ನಿ, ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ಯಾರೆಲ್ಲ ಚಾನಲ್ಗೆ ಭೇಟಿ ನೀಡಿದ್ದೀರಾ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಕೂಡ ಅರ್ಥ ಆಗುತ್ತೆ. ಹಾಗೆ ಯಾವುದೇ ಅಡುಗೆ ಮಾಡಿ ನಾವು ನೋಡುವಾಗ ಫಸ್ಟು ಒಂದು ಅಳತೆಗೆ ಅಂತ ಒಂದು ಕಪ್ಪು ಅಥವಾ ಒಂದು ಟೀ ಕಪ್ ಅಂತ ಇರುತ್ತೆ ಅಲ್ವಾ, ಅದನ್ನೇ ಫಾಲೋ ಮಾಡಿ. ನಾನು ಒಂದು ಕಪ್ಪಿಂದ ಒಂದು ಕಪ್ಪು ಸಕ್ಕರೆ ಹಾಗೆ ಒಂದು ಕಪ್ ನೀರನ್ನು ಹಾಕಿ ಇದನ್ನು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಸಕ್ಕರೆನ ಕರಗೋವರೆಗೂ ಇದನ್ನು ಕುದಿಸ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಬೋದು, ಒಂದು 5 ನಿಮಿಷದಲ್ಲಿ ಹಲ್ವಾ ರೆಡಿ ಆಗುತ್ತೆ. ನೋಡಿ, ಇವಾಗ ಸಕ್ಕರೆ ಕರಗಿದೆ. ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವಾಗ ಒಂದು ಸಣ್ಣ ಬಟ್ಲಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಇದನ್ನು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಲ್ಲೇ ನಾವು ಸಾಕಷ್ಟು ಆಗುವಷ್ಟು ಹಲ್ವಾನ ರೆಡಿ ಮಾಡ್ಕೋಬೋದು. ಒಂದು ಅರ್ಧ ಕಪ್ಪು ಕಾರ್ನ್ಫ್ಲೋರ್ಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನಾನು ಗಂಟಿಲ್ಲದೆ ಥರ ಇದನ್ನು ಈ ರೀತಿ ಸ್ವಲ್ಪ ಸ್ಪೂನಿಂದ ಈ ರೀತಿ ಚೆನ್ನಾಗಿ ಕರಗಿಸ್ಕೊಳ್ಳಿ. ಕೆಲವೊಬ್ಬರಿಗೆ ಕಾರ್ನ್ಫ್ಲೋರ್ ಅಂದರೆ ಬೇಗ ಅರ್ಥ ಅಂತ ಆಗೋಲ್ಲ. ಆದಷ್ಟು ಇದನ್ನು ಹಲವಾರು ನಾವು ಈ ಫಿಶ್ ಫ್ರೈ ಮಾಡುವಾಗ ಹಾಗೆ ಹಲವಾರು ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಸುಲಭವಾಗಿ ಒಂದು 10 ರೂಪಾಯಿ ಕಾರ್ನ್ಫ್ಲೋರಲ್ಲಿ ನೀವು ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಹಾಗೆ ನಾನು ಇದಕ್ಕೆ ಕಲ್ಲಂಗಡಿ ಬೀಜನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿದ್ರೇ ತುಂಬಾ ಚೆನ್ನಾಗಾಗೋದು. ಏನಾಗಲೇ ನಾವು ಸಕ್ಕರೆನ ಕರಗಿಸ್ಕೊಂಡಿದ್ವಲ್ವ, ಅದಕ್ಕೆ ಈ ಕಾರ್ನ್ಫ್ಲೋರ್ನ ನೀರನ್ನು ಹಾಕಿ ಹಾಗೆ ಈ ಕಲ್ಲಂಗಡಿ ಬೀಜನ ಹಾಕಿ ಇದನ್ನು ನಿಧಾನವಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಇವಾಗ ತಿರುಗಿಸ್ಕೊಂತ ಈ ರೀತಿ ಬರ್ತಾ ಇದ್ದರೆ ಹಿಂದೆನೇ ಅದು ಗಟ್ಟಿ ಆಗೋಂತ ಹೋಗುತ್ತೆ. ಈ ಟೈಮಲ್ಲಿ ನೀವು ಆದಷ್ಟು 1-2 ಸ್ಪೂನ್ ಆಗುವಷ್ಟು ತುಪ್ಪನ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ನೀವು ಈ ಟೈಮಲ್ಲಿ ನಿಮ್ಗೆ ಯಾವ ಬಣ್ಣ ಬೇಕೋ ಆ ಬಣ್ಣನ ಇದಕ್ಕೆ ಆ್ಯಡ್ ಮಾಡ್ಬೋದು. ಆದಷ್ಟು ಈ ಹಲ್ವಾ ಸ್ವಲ್ಪ ಕೇಸರಿ ಕಲರ್ ಕೂಡ ಇರುತ್ತೆ, ರೆಡ್ ಕೂಡ ಇರುತ್ತೆ. ಹಾಗಾಗಿ ನಾನು ಇದಕ್ಕೆ ಕೇಸರಿ ಬಣ್ಣನ ಹಾಕ್ಕೊತಾ ಇದ್ದೀನಿ. ಹಿಂದೆಲೆ ಇದು ಗಟ್ಟಿ ಹಾಕ್ಕೊಂತ ಹೋಗುತ್ತೆ. ಬೇಗನೆ ನಾವು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಈ ಟೈಮಲ್ಲಿ ನೀವು ಇನ್ನೊಬ್ಬರು ಸಹಾಯ ಪಡ್ಕೊಂಡ್ರೆ ಇನ್ನೂ ಚೆನ್ನಾಗೆ. ಒಂದು ಸ್ವಲ್ಪ ಆದಷ್ಟು ಬಣ್ಣನ ಕಡಿಮೆನೇ ಯೂಸ್ ಮಾಡಿ ಅಡುಗೆಗೆ. ಆದಷ್ಟು ಇದು ಸ್ವಲ್ಪ ನಾವೇನು ಎಣ್ಣೆ ತುಪ್ಪ ಹಾಕ್ತೀವಲ್ವ, ಅದು ಬಿಡೋವರೆಗೂ ಗಟ್ಟಿಯಾಗುವವರೆಗೂ ಇದನ್ನು ಈ ರೀತಿ ತಿರುಗಿಸ್ತಾನೇ ಇರಬೇಕು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸುಲಭವಾಗಿ ಯಾವ ರೀತಿ ಮನೆಯಲ್ಲಿನೇ ಈ ಕರಾಚಿ ಹಲ್ವಾ ಮಾಡೋದು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ನಾನು ಮಧ್ಯೆ ಒಂದು ಟೋಟಲ್ ನಾನು 1-2 ಸ್ಪೂನ್ ತುಪ್ಪನ ಬಳಸಿದ್ದೀನಿ. ತುಪ್ಪ ಬಳಸೋದ್ರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿ ಕೂಡ ತುಂಬಾ ಹೆಚ್ಚುತ್ತೆ. ನೋಡಿ, ಈ ರೀತಿ ತಿರುಗಿಸ್ತಾನೆ ಒಂದು 5 ನಿಮಿಷ ಕೂಡ ಆಗಲ್ಲ, ಅಷ್ಟು ಬೇಗ ಇದು ಗಟ್ಟಿ ಹಾಕ್ಕೊತ ಹೋಗುತ್ತೆ. ನಾವೇನು ತುಪ್ಪ ಹಾಕಿದ್ವಲ್ಲ, ಆ ತುಪ್ಪನ ಬಿಡ್ಕೊತ ಈ ರೀತಿ ಗಟ್ಟಿ ಹಾಕ್ಕೊತ ಹೋಗುತ್ತೆ. ಹಾಗೆ ತುಪ್ಪ ಏನಿರುತ್ತಲ್ವ ಅದು ಸೈಡಿಗೆ ಬಿಡ್ಕೊತ ಹೋಗುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಿ ಆಗಬೇಕು. ನಾನು ಮೊದಲೇ ಒಂದು ಪ್ಲೇಟಿಗೆ ತುಪ್ಪನ ಸವರ್ಬಿಟ್ಟು ಕಲ್ಲಂಗಡಿ ಬೀಜನ ಹಾಕ್ಕೊಂಡಿದ್ದೆ. ಅದಕ್ಕೆ ಇವಾಗ ಹಿಂದೆಲಿ ಇದನ್ನು ಬಿಸಿ ಇರುವಾಗಲೇ ಇದಕ್ಕೆ ಒಂದು ಪ್ಲೇಟಿಗೆ ಹಾಕಿ ನಾವು ಚೆನ್ನಾಗಿ ಸಾಫ್ಟಾಗಿ ಎಲ್ಲ ಕಡೆ ಈ ರೀತಿ ಸವರ್ಕೋಬೇಕು. ಒಂದು 20 ನಿಮಿಷದಲ್ಲಿನೇ ತಣ್ಣಗಾದರೆ ಸಾಕು. 20 ನಿಮಿಷದಲ್ಲಿನೇ ಇದು ಹಲ್ವಾ ರೆಡಿ ಆಗುತ್ತೆ. ಆವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಂಡ್ರೆ ಮಕ್ಕಳಂತೂ ತುಂಬಾ ಹೆಲ್ದಿ ಆದಂತಹ ಸ್ವೀಟ್ನ ಮನೆಯಲ್ಲಿನೇ ತಿನ್ಬೋದು. ಮಕ್ಕಳಿಗೆ ಮಾಡಿಕೊಡೋದನ್ನು ಮರಿಬೇಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.